ಸ್ನೇಹಿತರೆ ನಮಸ್ಕಾರ. ವೆಲ್ಕಮ್ ಟು ಹಳ್ಳಿ ಸವಿರುಚಿ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಅಂತಂದರೆ, ಮೊನ್ನೆ ಒಂದು ವಿಡಿಯೋ ಹಾಕಿದ್ನಿ ಅಲ್ವಾ, ರಾಯರದು ದೀಪ, ರಾಯರ ದೀಪದಲ್ಲಿ ಕಂಡಿರುವಂತಹ ಒಂದು ವಿಡಿಯೋ ತುಂಬ ಅದ್ಭುತ ಆಯಿತು. ನಿಜವಾಗ್ಲೂ ಅದು ನೆನಪು ಮಾಡ್ಕೊಂಡ್ರೆ ಯಪ್ಪ, ಈಗಲೂ ನಮ್ಮಿಂದ ಇದ್ದಾರ ರಾಯರು ಅಂತ ಅನಿಸುತ್ತೆ. ಯಾಕಂದರೆ ಬೆಳಗ್ಗೆ ಪೂಜೆ ಮಾಡಿದ್ವಿ, ಪೂಜೆ ಮಾಡಿ ಆದಮೇಲೆ ಸುಮ್ಮನೆ ಕ್ಯಾಜುವಲ್ ಆಗಿ ನಾನು ಒಂದು ವೀಡಿಯೋ ತೊಗೊಂಡೆ ಅಷ್ಟೇ, ಶಾರ್ಟ್ ವೀಡಿಯೋ ಮಾಡಬೇಕು ಅಂತ. ಆ ವಿಡಿಯೋದಲ್ಲಿ ನನಗೆ ರಿಯಲಾಗಿ ಕಂಡಿಲ್ಲ ಸ್ನೇಹಿತರೆ, ನಾನು ಓಪನ್ ಅಪ್ ಆಗಿ ಹೇಳ್ತೀನಿ, ರಿಯಲಾಗಿ ಕಂಡಿಲ್ಲ. ನಾನೇನು ಇನ್ನು ಶಾರ್ಟ್ ವಿಡಿಯೋ ಹಾಕಬೇಕಾದ್ರೆ ದೀಪದಲ್ಲಿ ರಾಯರ ಪ್ರತ್ಯಕ್ಷ. ನಿಜವಾಗ್ಲೂ ನನಗೆ ಶಾಕ್ ಆಯಿತು, ಅಷ್ಟೇ ಖುಷಿ ಆಯಿತು. ರಾಯರು ಈ ಥರ ಕಾಣಿಸ್ತಿದ್ದಾರಲ್ವ, ಒಂದು ರೀತಿ ಕೂತಿದ್ದಾರೆ ಅಂತ ಅನಿಸೋ ರೀತಿಲಿ ಕಾಣಿಸ್ತಾ ಇದೆಯಲ್ಲ. ಮತ್ತು ನಮ್ಮ ಅಕ್ಕ, ನಮ್ಮ ಪುಷ್ಪ ಎಲ್ಲರಿಗೂ ತೋರಿಸಿದಾದ್ಮೇಲೆ ಹೌದು, ಸೇಮ್ ರಾಯರು ಕೂತಿರೋ ಥರನೇ ಕಂಡಿದೆ ಅಂತಂದ್ಬಿಟ್ಟು ಅದು ನೋಡ್ತಾ ಇರ್ಬೋದು. ಒಂದು ಪಿಕ್ ಹಾಕ್ತೀನಿ ಇದರಲ್ಲಿ. ಯಾವ ರೀತಿಯಪ್ಪ ಅಂತಂದರೆ, ದೀಪದ ಮೇಲ್ಗಡೆ ರಾಯರು ಕೂತ್ಕೊಂಡಿರೋ ಥರ ಇದೆ. ಮತ್ತು ಬತ್ತಿ ಇದೆಯಲ್ಲ ಸ್ನೇಹಿತರೆ, ಬತ್ತಿ ಬಿಟ್ಟು ಮೇಲೆ ರಾಯರು ಕೂತಿರೋ ಥರ ಇದೆ. ಸೈಡಲ್ಲಿ ಬೇಕಾದ್ರೆ ನೋಡ್ತಿರ್ಬೋದು, ನಿಮಗೆ ಒಂದು ಪಿಕ್ ಸೈಡಲ್ಲಿ ಬರ್ತಾ ಇದೆ. ಹಾಗಾಗಿ ನಿಜವಾಗ್ಲೂ ಒಂದು ಪವಾಡ ಅಂತಲೇ ಆಯಿತು. ನಾನು ಸುಮಾರು ದಿನದಿಂದ ನಾನು 7 ವಾರದ ವ್ರತನ ಮಾಡಬೇಕು ಅಂತ ಅನ್ಕೋತಾ ಇದ್ದೆ. ಬಟ್ ನಿಜವಾಗ್ಲೂ ಅದು ಮಾಡೋಕ್ಕೆ ಆಗಿರಲಿಲ್ಲ. ಗೊತ್ತಿಲ್ಲ ಯಾಕಂತ ಗೊತ್ತಿಲ್ಲ. ಆದರೆ ಇದೇ ವಾರ, ನೆಕ್ಸ್ಟ್ ಗುರುವಾರ, ಇವತ್ತು ಸೋಮವಾರ ಅಲ್ವಾ, ಇನ್ನು 2 ಡೇಸಲ್ಲಿ ಗುರುವಾರ ಬರುತ್ತಲ್ವ, ಆ ಒಂದು ಗುರುವಾರ ನಾನು 7 ದಿನದ ಒಂದು ವ್ರತನ ಒಂದು ಆಚರಣೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ರಾಯರಿಗೆ ಅಭಿಷೇಕ ಆಗಿರ್ಬೋದು, ಪ್ರತಿಯೊಂದೂ ಸ್ವಲ್ಪ ತಿಳ್ಕೊಂಡಿದ್ದೀನಿ. ಯಾಕಂದರೆ ತಿಳಿದೇನೆ ನಾವು ಮಾಡೋಕ್ಕಾಗಲ್ಲಲ್ವಾ. ಪ್ರತಿಯೊಂದೂ ಸ್ವಲ್ಪ ಎಲ್ಲ ನೋಡಿಕೊಂಡು ತಿಳ್ಕೊಂಡು ರಾಯರ ಬಗ್ಗೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ವ್ರತನ ಮಾಡಬೇಕು ಅಂತಂದ್ಬಿಟ್ಟು ತಿಳ್ಕೊಂಡಿದ್ದೀನಿ. ಆ ಒಂದು 7 ದಿನದ ವ್ರತ ಅಂದರೆ 7 ಗುರುವಾರದ ವ್ರತನ ಯಾವ ರೀತಿ ಮಾಡಬೇಕು ಅಂತ ನಾನು ಮಾಡಿ ಆದಮೇಲೆ ನಿಮಗೆ ಎಲ್ಲ ಖಂಡಿತವಾಗ್ಲೂ ಆ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಸದ್ಯಕ್ಕೆ ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ನಾನು 7 ದಿನದ ಒಂದು ವ್ರತನ ಮಾಡ್ತೀನಿ. ರಾಯರು ಒಂದು ಅದ್ಭುತ ಪವಾಡ ಮಾಡಿದ್ರಂತ ಅನ್ಕೋಬೇಕು. ಯಾಕಂತಂದರೆ ನಿಜವಾಗ್ಲೂ ನೋಡಿದ್ರೇ ಮೈ ಜುಮ್ಮನತೆ. ಇಂಥ ಒಂದು ಪವಾಡ ನಮ್ಮ ಜೀವನದಲ್ಲಿ ಯಾವತ್ತೂ ನಡೆದಿಲ್ಲ, ಯಾವ ದೇವರು ಕೂಡ ನಡೆದಿಲ್ಲ. ಯಾಕಂದರೆ ಗುರುಗಳ ಆಶೀರ್ವಾದ ನಮಗೆ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದೇ ಸಾಕ್ಷಿ. ದೀಪದಲ್ಲಿ ರಾಯರು ಕಂಡಿರುವಂಥ ಒಂದು ವಿಡಿಯೋ ಏನಿದೆ ಅಲ್ವಾ, ಅದೇ ಸಾಕ್ಷಿ ಅಂತಲೇ ಹೇಳ್ಬೋದು. ತುಂಬ ಖುಷಿಯಾಗುತ್ತೆ. ಯಾಕಂತಂದರೆ ಈ ರೀತಿ ಪವಾಡ ನಡೆದಾಗ ಎಂಥವ್ರಿಗಾಗಲಿ ಖುಷಿ ಆಗುತ್ತೆ ಅಲ್ವಾ. ಹಾಗಾಗಿ ತುಂಬ ಖುಷಿಯಾಗುತ್ತೆ. ಅದನ್ನು ಯಾವ ರೀತಿ ಹೇಳ್ಕೊಬೇಕಂತಲೇ ಗೊತ್ತಾಗ್ತಿಲ್ಲ. ಸಡನ್ನಾಗಿ ಯಾವತ್ತು ವಿಡಿಯೋ ಮಾಡಿ ಹಾಕಿದೆ, ಈ ರೀತಿ ಕಾಣಿಸ್ತಿದೆ ನನಗೆ. ನಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ, ಈ ಥರ ಕಂಡಿದೆ ನೋಡು ಅಂತಂದ್ಬಿಟ್ಟು. ಅವರು ಕೂಡ ತುಂಬ ಖುಷಿಪಟ್ಟರು ಸ್ನೇಹಿತರೆ. ನಿಜವಾಗ್ಲೂ ಯಪ್ಪ ಸ್ವಲ್ಪ ಜನಗಳು ಹೆಂಗೆ ಅಂತಂದರೆ, ಇಲ್ಲ ಅದು ರಾಯರದು ಪಿಕ್ಕು ಏನಾದರೂ ಬಿತ್ತಾ ಅಂತ. ಖಂಡಿತವಾಗ್ಲೂ ಇಲ್ಲ. ಫೋಟೋ ಎಲ್ಲಿದೆ, ದೀಪ ಇಲ್ಲಿದೆ, ನೀವೇ ಅಬ್ಸರ್ವ್ ಮಾಡಿ ನೋಡ್ಬೋದು. ದೀಪ ಸೈಡಲ್ಲಿದೆ. ಇಲ್ಲಿ ಫೋಟೋ ಇರಬೇಕಾದ್ರೆ ಸೈಡಲ್ಲಿ, 2 ಸೈಡಲ್ಲಿ ದೀಪನ ಇಟ್ಟಿದ್ದೀವಿ. ಆ ದೀಪದಲ್ಲಿ ಕಂಡಿರುವಂತಹ ಒಂದು ರಾಯರ ವಿಗ್ರಹ, ರಾಯರ ಕೂತಿರುವಂತಹ ಒಂದು ಏನು ಇದೆ ಅಲ್ವಾ, ಫೋಟೋ ಗೀಟೆಲ್ಲ ನೋಡಿರ್ತೀರ ನೀವು. ಸೇಮ್ ಡಿಟ್ಟು ಅದೇ ರೀತಿ ನಮಗೆ ಕಾಣಿಸ್ಕೊಂಡಿದ್ದಾರೆ ರಾಯರು ಅಂತ ಹೇಳ್ಬೋದು. ರಾಯರಿದ್ದಾರೆ ಅಂತ ನಂಬೋದಕ್ಕೆ ಈ ಒಂದು ವಿಡಿಯೋನೇ ಸಾಕ್ಷಿ. ಅದು ವಿಡಿಯೋ ಯಾರೆಲ್ಲ ನೋಡಿಲ್ಲ, ಖಂಡಿತವಾಗ್ಲೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದರೊಂದು ಲಿಂಕ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನಿಮಗೆ ತಲುಪಿದೆ ಅಂತಂದರೆ ನಿಮಗೆ ಗುರುಗಳ ಆಶೀರ್ವಾದ ಇದೆ ಅಂತಲೇ ಅರ್ಥ ಸ್ನೇಹಿತರೆ. ನಿಜವಾಗ್ಲೂ ನಾವು ನೋಡಿರುವಂಥ ಒಂದು ದೃಶ್ಯ ನೀವು ಕೂಡ ನೋಡ್ಕೊಳ್ಳಿ, ನೀವು ಕೂಡ ಕಣ್ಣು ತುಂಬಿಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಎಲ್ಲರಿಗೂ ಒಳ್ಳೆಯದಾಗಬೇಕು. ರಾಯರಿದ್ದಾರೆ, ರಾಯರನ್ನು ನಂಬಿ ಅಂತ ಹೇಳ್ತೀನಿ. ನಾನು ನಮ್ಮ ಮನೆಯಲ್ಲಿ, ನಾನಂತ ಅಲ್ಲ, ನಮ್ಮ ಮನೆಯಲ್ಲಿ ಸತತ 5ರಿಂದ 6 ತಿಂಗಳಾಗ್ತಾ ಬಂತು ಪೂಜೆ ಸ್ಟಾರ್ಟ್ ಮಾಡಿ. 5ರಿಂದ 6 ತಿಂಗಳಲ್ಲಿ ನಮಗೆ ಅದ್ಭುತ ಪವಾಡನೇ ನಡೆಸಿದರು. ನಾನು ಆ ಪವಾಡ ಏನು ನಡೆಸಿದರು ಅಂತ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನಮ್ಮ ಸಿಸ್ಟರಿಗಾಗಿರ್ಬೋದು, ನಮ್ಮ ದೊಡ್ಡಕ್ಕಗಾಗಿರ್ಬೋದು, ಮತ್ತು ನಮ್ಮ ಚಿಕ್ಕ ತಂಗಿಗಾಗಿರ್ಬೋದು ದೊಡ್ಡ ಪವಾಡನೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ಆವಾಗಲಿಂದ ನಾವು ರಾಯರನ್ನು ನಂಬಿದ್ವಿ. ರಾಯರ ಪೂಜೆ ಸ್ಟಾರ್ಟ್ ಮಾಡಿ ಒಂದೇ ಒಂದು ತಿಂಗಳಲ್ಲಿ ನಮಗೆ ಪವಾಡ ನಡೀತು, ಅದು ನಮ್ಮ ತಂಗಿಗೆ. ಅದಾದಮೇಲೆ ನಂತರ ನಮ್ಮ ದೊಡ್ಡಕ್ಕಗೆ ಸ್ವಲ್ಪ ಪವಾಡ ಆಯಿತು ಅಂತ ಹೇಳ್ಬೋದು. ಅದೆಲ್ಲ ಆದ ನಂತರ ದೀಪದಲ್ಲಿ ಪವಾಡ ಆಯಿತು. ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ತುಂಬ ಖುಷಿ ಆಗುತ್ತೆ. ನಿಜವಾಗ್ಲೂ ನಂಬೋಕ್ಕೆ ಆಗ್ತಿಲ್ಲ. ನಮ್ಮ ಕಣ್ಣು ಮುಂದೆ ದೀಪದಲ್ಲಿ ರಾಯರು ಕಂಡ್ರ, ನಮ್ಮ ಮನೆಗೂ ರಾಯರು ಬಂದ್ರ ಅಂತಂದ್ಬಿಟ್ಟು.
ನೋಡ್ತಾ ಇರ್ಬೋದು 5 ತಿಂಗಳ ಸತತ ಒಂದು ಪೂಜೆ, ಒಂದು ಭಕ್ತಿಯಿಂದ ಪೂಜೆ ಮಾಡಿದ್ರಲ್ವ ನಮ್ಮ ಅಕ್ಕ ಆಗಿರ್ಬೋದು, ನಮ್ಮ ತಂಗಿ ಆಗಿರ್ಬೋದು, ರಾಯರು ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾನು ನೆಕ್ಸ್ಟ್ ಇದೇ ಗುರುವಾರ 7 ದಿನದ ಒಂದು ವ್ರತನ ಆಚರಣೆ ಮಾಡ್ತೀನಿ. ಹಾಗಾಗಿ ಸ್ವಲ್ಪ ಏನೇನು ತಿಳ್ಕೊಬೇಕು ರಾಯರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ. ಯಾವ ರೀತಿ ಪೂಜೆ ಮಾಡಬೇಕು, ಯಾವ ರೀತಿ ಇಲ್ಲ, ಮತ್ತು ಯಾವ ಟೈಮಲ್ಲಿ ಪೂಜೆ ಮಾಡಬೇಕು ಅಂತ ಸ್ವಲ್ಪ ಎಲ್ಲ ತಿಳ್ಕೊಂಡಿದ್ದೀನಿ. ಹಾಗಾಗಿ ನೆಕ್ಸ್ಟ್ ಗುರುವಾರ ನಾನು ಪೂಜೆ ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್ ಗುರುವಾರ ಯಾವ ರೀತಿ ಪೂಜೆ ಸ್ಟಾರ್ಟ್ ಮಾಡ್ತೀನಿ ಅಂತ ನೀವೇ ನೋಡ್ಕೋಬೋದು. ಯಾಕಂತಂದರೆ ರಾಯರ ಬಗ್ಗೆ ಎಷ್ಟು ತಿಳ್ಕೊಂಡ್ರೂ ಅಷ್ಟು ಕಡಿಮೆನೇ. ತುಂಬ ಇದೆ ಸ್ನೇಹಿತರೆ ರಾಯರ ಬಗ್ಗೆ ತಿಳ್ಕೊಳ್ಳೋದು. ರಾಯರಿಗೆ ಏನು ಇಷ್ಟ, ರಾಯರಿಗೆ ನೈವೇದ್ಯ ಯಾವುದು ಇಷ್ಟ, ಹಣ್ಣು ಹಂಪಲು ಆಗಿರ್ಬೋದು, ಪ್ರತಿಯೊಂದೂ ಏನೆಲ್ಲ ಇಷ್ಟ ಆಗುತ್ತೆ ರಾಯರಿಗೆ ಅಂತಂದ್ಬಿಟ್ಟು ಎಲ್ಲ ತಿಳ್ಕೊಂಡು ನಾನು ಪೂಜೆ ಸ್ಟಾರ್ಟ್ ಮಾಡ್ತೀನಿ. ಖಂಡಿತವಾಗ್ಲೂ ದೊಡ್ಡ ಪವಾಡ ಮಾಡಿದರು ಅಂತಲೇ ಹೇಳ್ಬೋದು. ಅದು ಇವಾಗ ಮನಸ್ಸು ಬಂತು ನೋಡಿ ನನಗೆ 7 ದಿನದ ವ್ರತ ಮಾಡಬೇಕು ಅಂತ. ಎಷ್ಟೋ ತಿಂಗಳಿಂದ ನಾನು ಅಂದ್ಕೊಂಡಿದ್ದೆ ರಾಯರನ್ನು ವ್ರತ ಮಾಡಬೇಕು ಅಂತಂದ್ಬಿಟ್ಟು. 7 ದಿನದ ಕನಸಿದೆ, 7 ದಿನದ ಒಂದು ವ್ರತನ ನಾನು ಮಾಡಲೇಬೇಕು ಅಂತಂದ್ಬಿಟ್ಟು ನಿರ್ಧಾರ ಮಾಡಿದ್ದೀನಿ. ದೀಪದಲ್ಲಿ ರಾಘವೇಂದ್ರ ಸ್ವಾಮಿ ಕಂಡಿರುವಂಥ ಕ್ಷಣ ಆದಮೇಲೆ ನಾನು ಈ ಒಂದು ನಿರ್ಧಾರ ತೊಗೊಂಡೆ. ಯಾಕಂತಂದರೆ ಪ್ರತಿ ಸಲ ಏನೋ ಒಂದು ಅಡಚಣೆ ಆಗ್ತಾಯಿತ್ತು, ಮಾಡಬೇಕು ಅಂತ. ಬಟ್ ಇದು ಆ ಥರ ಆಗಲ್ಲ ಅಂತ ಅಂದ್ಕೊತೀನಿ. ಯಾಕಂದರೆ ರಾಯರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಬೇಕು. ಯಾವುದೇ ರೀತಿ ಪೂಜೆ ಸ್ಟಾರ್ಟ್ ಆದಮೇಲೆ ಯಾವುದೇ ರೀತಿ ಅಡಚಣೆ ಬರಬಾರ್ದು. ಯಾವಾಗಲೂ ಆಶೀರ್ವಾದ ಮಾಡಬೇಕು ರಾಯರು ಅಂತ ಹೇಳ್ತೀನಿ. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ರಾಯರಿದ್ದಾರೆ.